ವಿಡಿಯೋ ಜಿಪ್ ಲೈನ್ ಪ್ರಿಯರೇ, ಒಮ್ಮೆ ಈ ಸುದ್ದಿಯನ್ನ ನೋಡಿ. ವಿಡಿಯೋ ದಾಂಡೇಲಿಯ ರೆಸಾರ್ಟ್ನಲ್ಲಿ ನಡೆಯಿತು ಬೆಚ್ಚಿ ಬೀಳಿಸುವ ದುರಂತ. ವಿಡಿಯೋ ಜಿಪ್ ಲೈನ್ ಲಾಕ್ ತುಂಡಾಗಿ 30 ಅಡಿ ಎತ್ತರದಿಂದ ಬಿದ್ದ ಯುವಕ, ಗಂಭೀರ ಗಾಯ. ವಿಡಿಯೋ ಎಸ್, ರೆಸಾರ್ಟ್ ಔಟಿಂಗ್ ಅಂತ ಹೋದಾಗ ಎದೆ ಜಲ್ಲೆನಿಸೋ ಜಿಪ್ ಲೈನ್ ನಲ್ಲಿ ಆಟ ಆಡಿ ಎಂಜಾಯ್ ಮಾಡೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಆದ್ರೆ ಹೀಗೆ ಕಂಡಲ್ಲಿ ಯಾವುದೇ ಸೇಫ್ಟಿ ಬಗ್ಗೆ ಗಮನ ಹರಿಸದೆ ಇಂತಹ ಕ್ರೀಡೆಗಳನ್ನ ಆಡುವಾಗ ಸ್ವಲ್ಪ ಎಚ್ಚರದಿಂದಿರಿ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಇತ್ತೀಚೆಗೆ ಭೀಕರ ಅವಘಡವೊಂದು ನಡೆದಿದ್ದು, ಎಂಜಾಯ್ ಮಾಡಲು ಹೋಗಿದ್ದ ಯುವಕ ಇದೀಗ ಹಾಸಿಗೆ ಹಿಡಿದಿದ್ದಾನೆ. ವಿಡಿಯೋ ಹೌದು, ದಾಂಡೇಲಿಯ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ನಲ್ಲಿ ಜಿಪ್ ಲೈನ್ ದುರಂತ ಸಂಭವಿಸಿದ್ದು, ವಿಜಯಪುರದ ಯುವಕನಿಗೆ ಮಾರಣಾಂತಿಕ ಗಾಯವಾಗಿದೆ. ಗಾಯಗೊಂಡ ಯುವಕನನ್ನ ಕುಬೇರ ಸುರಪುರ ಎಂದು ಗುರುತಿಸಲಾಗಿದೆ. ಜಿಪ್ ಲೈನ್ನ ಲಾಕ್ ತುಂಡಾಗಿ 30-40 ಅಡಿ ಎತ್ತರದಿಂದ ಬಿದ್ದ ಕುಬೇರ್ ಸುರಪುರಗೆ ಗಂಭೀರ ಪ್ರಮಾಣದ ಗಾಯವಾಗಿದೆ. ಕಳೆದ ಜುಲೈ 3ರಂದು ಸಹೋದರ ಪ್ರಶಾಂತ್ ಜೊತೆಗೆ ಕುಬೇರ ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ಗೆ ಹೋಗಿದ್ದರು. ಈ ವೇಳೆ ಈ ಅವಘಡ ಸಂಭವಿಸಿದ್ದು, ಭೀಕರ ಅಪಘಾತದ ದೃಶ್ಯ ಸಹೋದರ ಪ್ರಶಾಂತ್ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕುಬೇರ ಅವರ 2 ಕೈ ಹಾಗೂ 2 ಕಾಲಿನ ಎಲುಬು ಮುರಿದು ನರಗಳಿಗೆ ಹಾನಿಯಾಗಿದೆ. ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆ, ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಮೀರಜ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಕೈಕಾಲುಗಳ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ವಿಡಿಯೋ ಇನ್ನು ಸ್ಟರ್ಲಿಂಗ್ ರಿವರ್ ರೆಸಾರ್ಟ್ನ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದಲೇ ಅವಘಡ ಸಂಭವಿಸಿದೆ ಎಂದು ಕುಟುಂಬದವರು ಆರೋಪಿಸಿದ್ದಾರೆ. ಸುರಕ್ಷತಾ ಕ್ರಮವನ್ನ ಪಾಲಿಸಿಲ್ಲ ಎಂದು ರೆಸಾರ್ಟ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸುವ ಭರವಸೆಯನ್ನ ನೀಡಿದ್ದ ರೆಸಾರ್ಟ್ ಮ್ಯಾನೇಜ್ಮೆಂಟ್ ಬಳಿಕ ಯಾವುದೇ ಸ್ಪಂದನೆಯನ್ನ ನೀಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಅಪಘಾತವನ್ನ ಒಪ್ಪಿಕೊಂಡ ರೆಸಾರ್ಟ್ನ ಮ್ಯಾನೇಜರ್, ಘಟನೆ ನಿರ್ಲಕ್ಷ್ಯದಿಂದ ನಡೆದಿಲ್ಲ, ಇದು ಆಕಸ್ಮಿಕ ಎಂದು ಹೇಳಿದ್ದಾರೆ. ಶೀಘ್ರವೇ ವಿಜಯಪುರಕ್ಕೆ ಬಂದು ಕುಟುಂಬದೊಂದಿಗೆ ಮಾತುಕತೆ ನಡೆಸುವುದಾಗಿ ರೆಸಾರ್ಟ್ನ ಮ್ಯಾನೇಜರ್ ಹೇಳಿದ್ದಾರೆ. ವಿಡಿಯೋ ಒಟ್ಟಿನಲ್ಲಿ ಎಂಜಾಯ್ ಮಾಡಲು ರೆಸಾರ್ಟ್ಗೆ ಹೋಗಿದ್ದ ಯುವಕ ಈ ದುರಂತದಿಂದಾಗಿ ಹಾಸಿಗೆ ಹಿಡಿಯುವಂತಾಗಿದ್ದು ಮಾತ್ರ ದುಃಖದ ಸಂಗತಿ. ವಿಡಿಯೋ ಬ್ಯೂರೋ ರಿಪೋರ್ಟ್, ಶಿಸ್ಸಿ ನ್ಯೂಸ್.